ರೆಫರ್ ಮಾಡ್ತಾನೆ ಇರ್ತೀವಿ. ರಾಜು ಇವತ್ತು ರಾಹುಲ್ ಗಾಂಧಿ ಅವರು ಹೋಗಿ ಅಲ್ಲೇ ಕೇರಳದಲ್ಲಿ ನಿಲ್ತಾರೆ, ಹೊರಗಿನವರಲ್ಲೇ, ಅದು ಹೊರಗಿನವರು ಅಲ್ಲೇನು. ಇಲ್ಲಿ ಈ ದೇಶದಾಗ ಇದ್ದಂಥವ್ರು ಅವ್ರು ಎಲ್ಲೋ ನಿಂತಿದ್ದಾರೆ. ನೀವು ಮತ್ತೆ ಅವ್ರು ಏನು ಕೆಲಸ ಮಾಡಿಲ್ಲ ಮಾಡಿ ಟೀಕಾ ಮಾಡಿ ಏನು ತಪ್ಪಿಲ್ಲ. ಈಗ ಬೆಳಗಾವಿ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ, ನಮ್ಮ ಮಾಡಿನಿಂದ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಕೋವಿಡ್ದೊಳಗೆ ನೀವು ಅಲ್ಲೇ ಓದ್ಬಿಟ್ರಿ ಎಲ್ಲ ಹುಬ್ಳಿ ಧಾರವಾಡ ಅಂತ ಹೇಳಿದ್ರಿ, ಏನು ತಪ್ಪಲ್ಲ ಅದು ಮಾತಾಡ್ರಿ. ಯಾಕೆ ನಿಮ್ಗೆ ಏನಾಗಬೇಕಾಗಿದೆ, ಗೆಲ್ಲಬೇಕಾಗಿದೆ, ಕೆಲವು ಮೋಟಿವ್ ಮತ್ತು ಅವ್ರು ನಡೆದಿರ್ಬೇಕಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಅವ್ರಿಗೂ ಕನಸು ಬಿದ್ದಿಲ್ಲ ನಾವು ಭವಿಷ್ಯದಲ್ಲಿ ಬೆಳಗಾವಿ ಬಂದಿಲ್ಲ ಅಂತ ಪ್ರಸಂಗ ಬರ್ತದೆ, ನನ್ನ ಧಾರವಾಡದಿಂದ ಓಡಿಸ್ತಾ ಅವ್ರಿಗೂ ಅನಿಸಿರಲಿಲ್ಲ. ಯಾಕಂದ್ರೆ ಅವ್ರು ಏನೋ ಒಂದು ಆಸೆ ಇಟ್ಕೊಂಡು BJP ಹೋಗಿದ್ರು. ಅವ್ರು ಮೋಸ್ಟ್ ಪ್ರಾಬ್ಲಮ್ ನನ್ನ ಧಾರವಾಡಕ್ಕೋ ಹಾವೇರಿಗೂ ಎಲ್ಲ ಟಿಕೆಟ್ ಸಿಗ್ತದಂತಾರೆ. ಆದರೆ ಪರಿಸ್ಥಿತಿ ಬದಲಾಯಿತು, ಬಂದಿದ್ದಾರೆ ಬೆಳಗಾವಿಗೆ. ಈಗ ನೀವು ಅವರನ್ನು ಹಿಂದೆ ಮಾಜಿ ಮುಖ್ಯಮಂತ್ರಿ ಇದ್ದಾಗ ಏನು ಕೆಲಸ ಮಾಡಿದ್ರಪ್ಪ, ನೀವು ಏನು ಕೊಟ್ರಿ, ಏನು ವರ್ಕ್ ಮಾಡಿರಿ ಜನಪರವಾಗಿ ಅನ್ನೋದು ಕೇಳಿರಲ್ಲ ಅವ್ರಿಗೆ. ಏನು ತಪ್ಪ, ನೀವೇನು ವರ್ಕ್ ಮಾಡಿದ್ರಪ್ಪ, ಏನು ಮಾಡಿದ್ರಿ, ನೀವು ಬಡದಾಡಿದ್ರು, ಮತ್ತೇನು ಮಾಡಿದ್ರು, ಅವತ್ತು ಅವ್ರು ತಪ್ಪು ಮಾಡಿದಾರ, ಅದ್ರ ಬಗ್ಗೆ ಟೀಕಾ ಮಾಡ್ರಿ. ನೀವೇನು ಜನರಿಗೆ ಕೊಟ್ರಿ, ಲೋಕಲ್ ಏನು ಮಾಡಿರಿ, ನಾವು ಇವತ್ತು ಗ್ಯಾರಂಟಿ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ರಿ. ಈಗ ಬರೀ 5 ಕೊಟ್ಟಿದ್ರು ಇಲ್ಲಿ ಕರ್ನಾಟಕದಲ್ಲಿ. ಈಗ ಸ್ವತಃ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ 5 ಮತ್ತು 5 ನ್ಯಾಯಗಳು ಮತ್ತು 25 ಏನಪ್ಪ ಗ್ಯಾರಂಟಿಗಳು ಕೊಡ್ತಾ ಇದ್ರು ಅಂತ. ಗ್ಯಾರಂಟಿ ಎಲ್ಲ ಮಾತಾಡ್ತಾರೆ. ಹೌದು, 5 ಕೊಟ್ಟಿದ್ದಂತೇನು ಸುಳ್ಳಲ್ಲ, ಮುಂದೆ ಕೊಡ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಮಾತಾಡ್ತಾ ಇದ್ದಾರೆ. ಕೊಟ್ಟು ಕೊಡ್ಬೋದು. ಯಾಕಂದ್ರೆ ಅವ್ರಿಗೆ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅದ. ಅವ್ರು ಉಳಿಬೇಕಾಗಿದೆ, ಜನರು ಉಳಿಬೇಕಾಗಿದೆ, ಕಾಂಗ್ರೆಸ್ ತಾವು ಉಳಿಬೇಕಾಗಿದೆ. ಇಲ್ಲಪ್ಪ ಅಂದ್ರೆ ಮೋದಿಯವರು ಕೂತು ಬಿಟ್ಟಿದ್ದಾರೆ. ಮೊದಲು ಕಾಂಗ್ರೆಸ್ ಮುಕ್ತ ಅಂತಿದ್ರು, ಈಗ ವಿರೋಧ ಪಕ್ಷ ಮುಕ್ತ ಅಂತಾರೆ. ಅವರು ಮುಕ್ತ ಮಾಡಿಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದು ಪಾರ್ಟಿ ಸೃಷ್ಟಿ ಮಾಡಬೇಕಂತ ಅವ್ರು ತಿಳಿಯದ. ನಾನಪ್ಪ ರಾಜಮನ್ ಅಂದ್ಬಿಟ್ಟು ಮತ್ತೆ ಇಲ್ಲ ಅನ್ನುವಾಗ ಅವರು ಪುತಿನ್ ಆಗಬೇಕು, ಪುತಿನ್ ಕೂತದ ರಷ್ಯಾದ್ದು, ಇಲ್ಲಾಂದ್ರೆ ಚೈನಾದ ಕ್ಷಿ ಆಗ್ಬೇಕು ಕೂತಿದ್ದಾರೆ. ಅವ್ರು ತಪ್ಪಂತಲ್ಲ, ಅಧಿಕಾರ ಸಿಕ್ಕಾಗ ಮಾಡ್ಕೊಂಡ್ರೆ ತಪ್ಪಿಲ್ಲ. ಬಟ್ ನಾವು ಡೆಮಾಕ್ರಸಿ ಆಗಿದ್ದಂಥವ್ರು, ನಾವು ಈ ಸಂವಿಧಾನಕ್ಕೆ ಬಂದಿದ್ದಂಥವ್ರು ವಿರೋಧ ಮಾಡಬೇಕಾಗ್ತದೆ. ಅದು ಸತ್ಯ, ಅದು ಸತ್ಯ. ಅವ್ರು ವೈಯಕ್ತಿಕವಾಗಿ ಬಂದಾಗ ಹೌದಪ್ಪ ಯಾಕೆ ಆಗಬಾರ್ದು ರಾಜ ಅಂತ ಅವ್ರು ತಲೆಯಾಗದ. ನಾವು ಆಗಲಿ ಏನು ತಪ್ಪಿಲ್ಲ. ಅದು ನಾವು ಜನ ಅದು ಒಪ್ಪಿದ್ರು ನಮ್ಮ ಕೈಲಿದಲ್ಲ ಅದು. ಯಾಕಂದ್ರೆ ಅಂಬೇಡ್ಕರ್ ನಮ್ಗೆ ಹೊಟ್ಟು ಕೊಟ್ಟಾರ, ಅವ್ರು ಕೊಟ್ಟರು ನಾವು ಸರಿಯಾಗಿ ಯಾರು ಯೋಗ್ಯರದ ಅವ್ರಿಗೆ ಹಾಕೋದು ನಮ್ಮ ಕರ್ತವ್ಯ. ಅದು ತಿಳಿಸಿ ಹೇಳುವಂಥ ಕೆಲಸವೇ ಮಾಡ್ರಿ. ಮಹಿಳೆಯವರ ಮಹಿಳೆ ಅಂದ್ರೆ ನಮ್ಮ ಲಕ್ಷ್ಮೀಬಾಯಿ ಅವ್ರಿಗೆ ಹೇಳ್ತಾ ಇದ್ದೀನಿ ಮಾತನ್ನ. ಯಾಕಂದ್ರೆ ನೀವು ಯಾವುದೋ ವಿಷಯ ತಗೊಂಡ ನೀವು ಮತ್ತೆ ಅವ್ರ ಟೀಕೆಗಳಿಗೆ ಹೋಗಿದ್ದು ಈ ದೇಶ ಹತ್ತು ಹೊಂಟದ, ನಿಮ್ಗೆ ಏನು ಕೊಡ್ಬೇಕಂತ ಮಾಡಿದ್ರಿ ಅದನ್ನ ಹೇಳ್ರಿ. ಮತ್ತು ನಿಮ್ಮ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಬಂದ ಮೇಲೆ ನೀವೇನು ಸಾಧನೆ ಮಾಡಿದ್ರಿ. ಅದೇ ಕಾಲಕ್ಕೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಉಪಮುಖ್ಯಮಂತ್ರಿ ಇದ್ದಾಗ ಏನು ಮಾಡಿದ್ರು, ಮುಖ್ಯಮಂತ್ರಿ ಇದ್ದಾಗ ಏನು ಕೆಲಸ ಮಾಡಿದ್ರು, ಸ್ಟೇಟಿಗೆ ಏನು ಒಳ್ಳೇದು ಕೊಟ್ಟರು ತೆಗೆದು ಮಾತಾಡ್ರಿ. ಅದು ಬಿಟ್ಟು ಪಂಚಮಸಾಲಿ ಬಲ್ಲಜಗ ಮತ್ತೊಂದು ಇದು ಮಾಡಿ ಉಳಿದವ್ರು ಅದನ್ನ ಮಾಡ್ತಾರೆ. ಮತ್ತು ನೀವು ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ಬೇಕಾದ್ರೆ ಸಮಾಜಕ್ಕೆ, ಅದು ಕೆಲಸ ಮಾಡ್ರಿ. ಓಕೆ, ಇವಾಗ ನೀವು ಈ ಮುಂಚೆನೂ ತುಂಬಾ ಸರಿ ಚರ್ಚೆ ಆಗಿದೆ, ಬಿಜೆಪಿಗರು ಸಂವಿಧಾನನ ಬದಲಾಯಿಸ್ಬಿಡ್ತೀವಿ ಅಥವಾ ಕಿತ್ತು ಹಾಕ್ತಿವಿ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ತಮಗೆ ಬೇಕಾದಾಗ ಅದನ್ನ ಚೇಂಜ್ ಮಾಡ್ಕೋತೀವಿ ಅಂತ. ಆದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾರೆ ಇಲ್ಲ ಇಲ್ಲ, ಅದು ಹೇಗಿದೆಯೋ ಹಾಗೆ ಸರಿಯಾಗಿದೆ. ಸಂವಿಧಾನ ಅಸಂವಿಧಾನಿಕವಾಗಿ ಏನು ಕಾಯ್ದೆಗಳನ್ನ ತಂದಿದ್ದಾರೆ, ಕಾನೂನುಗಳನ್ನ ಮಾಡಿದ್ದಾರೆ, ಅದನ್ನೆಲ್ಲ ನಾವು ಚೇಂಜ್ ಮಾಡ್ತೀವಿ, ಮತ್ತೆ ಆಸ್ ಇಟ್ ಈಸ್ ಮುಂಚೆ ಹೇಗಿತ್ತು ಅದೇ ಪಾಲಿಸಿನ ಮುಂದುವರಿಸ್ತೀವಿ ಅಂತ. ಅದ್ರ ಬಗ್ಗೆ ಇವ್ರು ಯಾಕೆ ಮಾತಾಡ್ತಿಲ್ಲ? ನೀವು ಹೇಳ್ದಂಗೆ ಸಂವಿಧಾನದ ಬಗ್ಗೆ ಇವ್ರು ಏನಕ್ಕೆ ಮಾತಾಡಲ್ಲ? ಅವೇರ್ನೆಸ್, ತನ್ನ ಮಗ ಕೂಡ ಒಬ್ಬ ಎಜುಕೇಟೆಡ್, ಹೈಲಿ ಎಜುಕೇಟೆಡ್, ಅವನ ಕಡೆಯಿಂದ ಭಾಷಣ ಮಾಡಿಸಬಹುದಲ್ವಾ? ಅಥವಾ ಆ ಬಗ್ಗೆ ಇವರೇ ಅವ್ರಿಗೆ ಟ್ರೈನ್ ಮಾಡ್ಬೋದು, ಅಥವಾ ಇವ್ರು ಮಾತಾಡ್ಬೋದು. ಹೇಳ್ತಾ ಇದ್ದಾರೆ ಹೆಣ್ಮಗಳು ಅಂತ ಹೇಳಿ ಬಹುಶಃ ಜನ ವಾಲ್ಬಹುದೇನೋ. ಆದ್ರೆ ಎಲ್ಲರೂ ಬಿದ್ದಿರೋ ಕೆಸರಲ್ಲೇ ಇವ್ರು ಬಿದ್ರೆ ಅವ್ರ ತಲೆ ಹೇಳಿದ ನಾನು ಹೆಣ್ಮಗಳು, ಜಾರಕಿಹೊಳಿ ಅವ್ರ ಗಂಡ ಮಗ, ನಾನೊಂದು ಸಿಂಪತಿ ಓಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯದ, ನನಗೆ ಅನ್ಯಾಯ ಏನೋ ಈ ಕುಟುಂಬದ ಆಗಲಿಕ್ಕೆ ಅವ್ರ ತಲೆಯಲ್ಲಿ ಇರ್ಬೋದು. ಒಂದು 11 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡು ಬಿಜೆಪಿ ಇದು ಬೆಳಗಾವಿ ಲೋಕಸಭಾ ಆಗಿರುವಂತದ್ದು. ಈ 11 ವಿಧಾನಸಭಾ ಕ್ಷೇತ್ರದ ಜನ ಎಲ್ಲ ಸಿಂಪತಿಗೆ ಇಟ್ಸ್ಕೊಳಕ್ ಸಾಧ್ಯ ಆಗುತ್ತಾ ಅವರಿಗೆ ಈ ತರದ ಮಾತುಗಳಿಂದ? ಎಲ್ಲ ಅವ್ರ ತಲೆಯಲ್ಲಿ ಕೆಲವೊಂದಿಷ್ಟು ಏನೋ ಇದ್ದಾವ, ಒಂದಿಷ್ಟೇನೋ ನಾವು ಯಾರ ಬಾಯಿಂದ ಕೇಳಿದ್ವಿ ಮಾತನ್ನ. ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಒಂದು ರೀತಿ ಈಗ ಹೋಗ್ಬೇಕು, ನಾವು ಅವ್ನು ವಿರೋಧಿಸಲಾರದ ಅವ್ರು ನಮ್ಮನ್ನು ಹಿಂಗೆ ಮಾಡ್ತಾ ಇದ್ದಾರೆ, ತುಳಿತಾ ಇದ್ದಾರೆ ಅನ್ನುವಂಥ ನಾವೊಂದು ಪಿಕ್ಚರ್ ಕೊಟ್ಟು ನಾವು ಗೆದ್ದು ಬರ್ಬೋದು ಅನ್ನುವಂಥ ಒಂದು ಟ್ಯಾಕ್ಟಿಕ್ಸ್ ಅನ್ನು ಬುದ್ಧಿವಂತರಿದ್ದಾರೆ, ಮಾಡಿದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅದು ಈಗ ತಿಳ್ಕೊಂಡಿದ್ದಾರೆ ಇವರು ಜಾರಕಿಹೊಳಿ ಅವರು. ಅವ್ರು ಏನು ಮಾಡ್ತಾರೆ ಅದು ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಮಾತಾಡೋದಕ್ಕಿಂತಲೂ ಆಡದೇ ಮಾಡುವನು ರೂಢಿಯೊಳಗೆ ಉತ್ತಮನು, ಮಾತಾಡೋಂಗಿಲ್ಲ ಮಾಡು, ನಾವು ಕೆಡಬೇಕಾಯ್ದು ಕೆಡೋದು, ಈ ರೀತಿಯೊಳಗಿದ್ದಾರೆ ಅವರು. ಮುಂಚೆ ತುಂಬಾ ಮಾತಾಡ್ಬಿಟ್ಟಿವಿ, ಈಗ ಮಾತಾಡೋಗಿಲ್ಲ, ಮಾಡಿ ಕೆಡೋನು, ಇನ್ನು ಮಾತಾಡಿ ಕೆಡೋದು ಬೇಡ. ಓಕೆ, ಇವಾಗ ರಮೇಶ್ ಜಾರಕಿಹೊಳಿ ಅವರು ಗುಪ್ತವಾಗಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಅಂತ ಯಾವ ವಿಚಾರವಾಗಿ ಚರ್ಚೆ ಮಾಡ್ತಾ ಇರ್ಬೋದು? ಈಗ ಅವ್ರು ಮತ್ತೆ ತಲೆಯಲ್ಲಿ ಒಂದು ಯಾವುದೇ ಪ್ರಸಂಗದಲ್ಲೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಮಗ ಅಥವಾ ಅವರ
ಕಾಂಗ್ರೆಸ್ ಪಕ್ಷನೂ ಸಿಟ್ಟಿಲ್ಲ ಅವ್ರಿಗೆ. ಯಾಕಪ್ಪ ಸಿದ್ದರಾಮಯ್ಯರ ಬಗ್ಗೆ ಅನೇಕ ಸಲ ಪ್ರೀತಿಯ ಒಂದು